ದುಡಿಯುವ ಕಾರ್ಯಕರ್ತರ ಪಡೆ ರಚಿಸುವುದೇ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉದ್ದೇಶ. ವಿನಯಕುಮಾರ ಸೊರಕೆ, ಚಿಕ್ಕೋಡಿ. ಸೇನಾಧಿಪತಿಗಳನ್ನ ಹುಟ್ಟು ಹಾಕುವುದಷ್ಟೇ ಅಲ್ಲ, ಸೈನಿಕರ ಅವಶ್ಯಕತೆಯೂ ಕಾಂಗ್ರೆಸ್ ಪಕ್ಷಕ್ಕಿದೆ. ಹೀಗಾಗಿ ಪದಾಧಿಕಾರಿಗಳ ನೇಮಕದೊಂದಿಗೆ ಪಕ್ಷಕ್ಕೆ ದುಡಿಯುವ ಕಾರ್ಯಕರ್ತರ ಪಡೆ ರಚಿಸುವುದೇ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉದ್ದೇಶವಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ಮಾಜಿ ಸಚಿವ ವಿನಯಕುಮಾರ ಸೊರಕೆ ಹೇಳಿದ್ರು. ಚಿಕ್ಕೋಡಿ ಪಟ್ಟಣದ ಲೋಕೋಪಯೋಗಿ ಸಭಾಭವನದಲ್ಲಿ ಆಯೋಜಿಸಿದ ಚಿಕ್ಕೋಡಿ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಮುಂಬರುವ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿ ಚುನಾವಣೆಗಳನ್ನು ಸಮರ್ಥವಾಗಿ ಎದುರಿಸಲು ಈಗಿನಿಂದಲೇ ಪಕ್ಷ ಮುಂದಡಿ ಇಟ್ಟಿದೆ. ಸಾಮಾಜಿಕ ಕಳಕಳಿ ಹೊಂದಿರುವ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳೇ ಚುನಾವಣೆಗೆ ಗೆಲ್ಲಲು ಆಧಾರ ಸ್ತಂಭವಾಗಿದೆ ಎಂದು ತಿಳಿಸಿದ್ರು. ಇನ್ನು ಸಭೆಯಲ್ಲಿ ಮುಖಂಡರಾದ ಮಲ್ಲಿಕಾರ್ಜುನ ರಾಶಿಂಗೆ, ಸಿದ್ದಿಕ್ ಅಂಕಲಗಿ, ಸಂತೋಷ ಮುಡಸಿ, ನಿರ್ಮಲಾ ಪಾಟೀಲ, ರಮೇಶ ಪಾಟೀಲ, ಶರಣಪ್ಪ ಕೊಟಗಿ, ಪ್ರಭಾಕರ ಕೋರೆ, ಸಾಬಿರ ಜಮಾದರ, ಗುಲಾಬಾ ಹುಸೇನ್ ಭಾಗವಾನ, ರವಿ ಪಾಟೀಲ, ರಾಮಕೃಷ್ಣ ಪಾನಬುಡೆ, ಸತೀಶ ಕುಲಕರ್ಣಿ ಇತರರು ಹಾಜರಿದ್ದರು. ಇಲ್ಲಿ ಒಂದು ಬಹಳ ಶಿಸ್ತುಬದ್ಧವಾದಂತ ಒಂದು ಕಾಂಗ್ರೆಸ್ ಪಕ್ಷದ ಸಭೆಯನ್ನು ನಾವು ಕಾಣ್ತಾ ಇದ್ದೇವೆ. ಪ್ರತಿ ನಿಮಿಷ ನಾವು ಇಲ್ಲಿ ಮಾತಾಡುವಂತ ನಮ್ಮ ಪಕ್ಷದ ಸಿದ್ಧಾಂತ, ನಮ್ಮ ಪಕ್ಷದ ಸಂಘಟನೆ, ನಾವು ಪಕ್ಷವನ್ನ ಯಾವ ರೀತಿ ತೊಡಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಮಾಡಬೇಕಂತ ಅವಶ್ಯಕತೆನೇ ಇಲ್ಲ ಅಂತ ಕಾಣುತ್ತೆ. ಯಾಕಂದ್ರೆ ಇಲ್ಲಿ ಸತೀಶ್ ಜಾರಕಿಹೊಳಿರವರ ನಾಯಕತ್ವ ಇದೆ. ನನಗೆ ನಾನು ಅತ್ಯಂತ ಪ್ರೀತಿ ಮಾಡುವಂತ ಅತ್ಯಂತ ಹತ್ತಿರದ ಒಬ್ಬ ನಾಯಕರವರು. ಇವತ್ತು ನಾವು ಇಬ್ಬರು ಮಂತ್ರಿಗಳಾಗಿತ್ತು. ನಮ್ಮನ್ನ ಮಧ್ಯದಲ್ಲಿ 3 ವರ್ಷಗಳ ನಂತರ ಮಂತ್ರಿ ಪದವಿಯಿಂದ ತೆಗೆದರು. ಆಗ ನಾವು ಒಟ್ಟಿಗೆ ಕೂತ್ಕೊಳ್ತಾ ಇತ್ತು ವಿಧಾನಸಭೆಯಲ್ಲಿ. ಬಹಳ ಆತ್ಮೀಯವಾಗಿ, ಮಾತು ಬಹಳ ಕಡಿಮೆ, ಅಷ್ಟೇ ಸರಳತೆ, ಅಷ್ಟೇ ಜನರ ಜೊತೆಯಲ್ಲಿ ಸ್ಪಂದನ ಮಾಡುವಂಥದ್ದು. ಅದರಲ್ಲೂ ಕೂಡ ಬಡವರು ಅಂತ ಹೇಳಿದ್ರೆ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ದಾರೆ, ಬಡವ ಬಡವ ಎಂದು ದೂರಗೇರಿದರು, ಅವರ ಹೃದಯದಲ್ಲಿ ಭಗವಂತನ ದೇಗುಲ ಇದೆ ಅಂತ ಹೇಳಿ. ಅದನ್ನು ಅರ್ಥೈಸಿಕೊಂಡವರು ಸತೀಶ್ ಜಾರಕಿಹೊಳಿ ಅಂತ ಹೇಳಿ ತಪ್ಪಾಗಲಿಕ್ಕೆ ಸಂಪೂರ್ಣವಾಗಿ ಅರ್ಥೈಸಿಕೊಂಡಂಥವ್ರು. ಅವರ ಯಾವುದೇ ಕಾರ್ಯಕ್ರಮಗಳಿದ್ರೂ ಕೂಡ ಜನಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ ಬಹಳಷ್ಟು ಯಾವುದೇ ಪ್ರಚಾರ ಇಲ್ಲದೆ ಅದನ್ನು ವ್ಯವಸ್ಥಿತವಾಗಿ ಮಾಡುವಂತ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದಾರೆ. ಹೆಚ್ಚಿನ ಅಂಶ ಅದು ಇಲ್ಲದೆ ಹೋಗ್ತಿದ್ರೆ ಚಿಕ್ಕೋಡಿಯಲ್ಲಿ ಯಾರು ಕೂಡ ಕನಸು ಕೂಡ ಕಾಣಲಿಲ್ಲ ನಾವು ಗೆಲ್ತೇವೆ ಅಂತೇಳಿ. ಮೊನ್ನೆ ಲೋಕಸಭಾ ಚುನಾವಣೆ ಅಭ್ಯರ್ಥಿ ಇರುವಂತ ಸಮಯದಲ್ಲಿ ನನ್ನ ಮಗಳನ್ನೇ ನಿಲ್ಲಿಸಿ ತಾವೆಲ್ಲ ಆಶೀರ್ವಾದ ಮಾಡಿ ಕೆಲವು ದಿವಸಗಳಲ್ಲಿ ಬಾಂಬೆ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸೀಟ್ ನಮಗೆ ಬಂದಿದ್ರೆ ಚಿಕ್ಕೋಡಿ. ಇವತ್ತು ನಮ್ಮ ಪಕ್ಷಕ್ಕೆ ಘನತೆ ತರುವಂತ ಕೆಲಸ ಕಾರ್ಯವನ್ನ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ. ಅವರಿಗೆ ಸರಿಸಮಾನವಾದ ಜಿಲ್ಲಾಧ್ಯಕ್ಷರು. ನಾನು ಆಗದಿಂದ ನೋಡ್ತಾ ಇದ್ದೇನೆ, ಎಲ್ಲರನ್ನ ಪ್ರೀತಿ ಮಾಡಿಕೊಂಡು 82 ಲಕ್ಷ, 25 ವರ್ಷದಲ್ಲಿ 6 ಲಕ್ಷ, ಬರೇ 6 ತಿಂಗಳಿಂದ ಒಂದೇ ವರ್ಷದಲ್ಲಿ ಅವರ ಸಂಖ್ಯೆ 17 ಕೋಟಿಯ 33 ಲಕ್ಷ. 17 ಕೋಟಿ ಅಸಾಧ್ಯ, ಅದು ಊಹಿಸಿಕೊಳ್ಳಕ್ಕೂ ಅಸಾಧ್ಯ. ಇದು ಎಲ್ಲಿಂದ ಪ್ರಮುಖವಾಗಿ ಎಲ್ಲಿಂದ ಬಂತು ಅಂತ ಹೇಳಿದ್ರೆ, ಅಮಿತ್ ಶಾ ಅವರು ರಾಷ್ಟ್ರ ರಾಜಕಾರಣಕ್ಕೆ ಬಂದಾಗ ಇಮಿಡಿಯೇಟ್ ಆಗಿ ರಾಷ್ಟ್ರಾಧ್ಯಕ್ಷ ಆಗಿರಲ್ಲ. ಅವರನ್ನ ಯುಪಿಯ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಮಾಡಿ ಉತ್ತರ ಪ್ರದೇಶದ ಇನ್ಚಾರ್ಜ್ ಆಗಿ ಮಾಡ್ತಾರೆ. ಯಾಕೆ ಉತ್ತರ ಪ್ರದೇಶದ ಇನ್ಚಾರ್ಜ್ ಆಗಿ ಮಾಡ್ತಾರೆ ಹೇಳಿ? ನಿಮ್ಮ ರಾಜಕೀಯ ಪ್ರಜ್ಞೆ ಜಾಸ್ತಿ ಆಗ್ಬೇಕು ಹೇಳಿ. ಉತ್ತರ ಪ್ರದೇಶ ಯಾಕೆ? ಎಂಪಿಗಳು ಜಾಸ್ತಿ ಇದ್ದಾರೆ. 80 ಸೀಟ್ ಇರೋದಲ್ಲಿ ಕರ್ನಾಟಕದ 3 ಪಟ್ಟಾಗುವಷ್ಟು ಜನ ಅಲ್ಲಿದ್ದಾರೆ. ಸರಿ ಸುಮಾರು. ಅರ್ಥ ಆಯ್ತಾ? 80 ಎಂಪಿಗಳನ್ನ ಯಾರು ಗೆಲ್ತಾರೆ ಅವರು ಈ ದೇಶದ ಚುಕ್ಕಾಣಿಯನ್ನು ಹಿಡಿತಾರೆ.
ಯುಪಿಯಲ್ಲಿ ಇರುವಂತಹ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟು ಮತ್ತೆ ನಾನು ರಾಹುಲ್ ಗಾಂಧಿ ಅವರ ಬಗ್ಗೆ ನಿಮ್ಗೆ ತಿಳಿಸಬೇಕಾಗತ್ತ ನಾನು ಮುಂದಕ್ಕೆ ಬರ್ತೀನಿ. ಅದೇ ಚುನಾವಣೆಯಲ್ಲಿ ಯುಪಿಯಲ್ಲಿ 2004ರಲ್ಲಿ ಬಿಜೆಪಿ ಗೆದ್ದಿರೋದು 10 ಸೀಟು. ಎಷ್ಟೋ 2009ರಲ್ಲಿಯೂ 10 ಸೀಟು. ಆ ಸಂದರ್ಭದಲ್ಲಿ ನಮ್ಮಲ್ಲಿ 2 ವರ್ಷ NSV ಸಂಘಟನೆ ಇರಲಿಲ್ಲ, ಬರ್ಕಾಸ್ ಆಗಿತ್ತು. ಅವರ ಹತ್ರ ಹೋಗಿ ಡೆಲ್ಲಿಗೆ ಹೋಗಿ ನಾವು ಮನವಿ ಮಾಡಿಕೊಂಡೆವು. ಅವಾಗ ಅವರು ಮಾಡೋಣ ಕರ್ನಾಟಕದಲ್ಲಿ ಆರ್ಗನೈಸರ್, ಆದ್ರೂ ನಮಗೆ ಸಮಾಧಾನ ಆಗಲಿಲ್ಲ. ಒಂದು ರೌಂಡ್ ಹೋಗಿ ಮತ್ತೊಂದು ರೌಂಡ್ ವಾಪಸ್ ಅದೇ ಕ್ಯೂನಲ್ಲಿ ನಿಂತು ಪುನಃ ಹೋಗಿ ಭೇಟಿ ಮಾಡಿದೆವು. ಅವಾಗ ಅವರು ಹೇಳಿದ್ರು, ಆಗ ಹೇಳಿದ್ರಲ್ಲ ಮಾಡೋಣ ಅನ್ನುವಂಥ ರೀತಿಯಲ್ಲಿ. ಇವತ್ತು ಇಡೀ ಕುಟುಂಬ, ನೆಹರು ಕುಟುಂಬ ಈ ದೇಶಕ್ಕೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಿದೆ. ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್, ಬಾಲಗಂಗಾಧರ ತಿಲಕ್, ಮೌಲಾನಾ ಆಜಾದ್ ಅವರು ಎಲ್ಲ, ಇವತ್ತು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಇವರೆಲ್ಲರ ಅವಿರತವಾದಂತಹ ಒಂದು ಹೋರಾಟದ ಹಿನ್ನೆಲೆಯಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಬರೇ ಸ್ವಾತಂತ್ರ್ಯ ಹೋರಾಟ ಮಾತ್ರ ಅಲ್ಲ, ಸತ್ಯ, ಶಾಂತಿ, ಅಹಿಂಸೆ ಮುಖಾಂತರ ಹೋರಾಟ ಮಾಡಿರುವಂಥದ್ದು ಮಾತ್ರ ಅಲ್ಲ, ಅನೇಕ ಕನಸುಗಳಿತ್ತು. ಆ ಕನಸುಗಳನ್ನೆಲ್ಲ ನೆನಸು ಮಾಡುವಂತ ರೀತಿಯಲ್ಲಿ ಕೂಡ ಆ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತ ಮಹಾನ್ ಪುರುಷರುಗಳ ಕನಸುಗಳಿತ್ತು. ಹೆಚ್ಚಿನ ಅಂಶ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿ ಅವರು ಇವತ್ತು ಸ್ವಾತಂತ್ರ್ಯ ನಮಗೆ ಸಿಕ್ಕಿದ ಸಮಯದಲ್ಲಿ ಈ ದೇಶದಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬಡತನ. 35 ಕೋಟಿ ಜನಸಂಖ್ಯೆ ಇತ್ತು, 30 ಕೋಟಿ ಜನರು ಬಡವರೇ. ನನ್ನದು ಅಂತ ಹೇಳ್ಕೊಳ್ಲಿಕ್ಕೆ ಸ್ವಂತ ಜಾಗ ಇಲ್ಲ, ನನ್ನದು ಅಂತ ಹೇಳ್ಕೊಳ್ಲಿಕ್ಕೆ ಸ್ವಂತ ಮನೆ ಇಲ್ಲ, 3 ಹೊತ್ತು ಊಟ ಮಾಡುವಂತ ಶಕ್ತಿ ಇಲ್ಲ, ಉಡ್ಲಿಕ್ಕೆ ಬಟ್ಟೆ ಇಲ್ಲ, ವಿದ್ಯಾಭ್ಯಾಸ ಇಲ್ಲ. ಇವತ್ತು ಇಂದಿರಾ ಗಾಂಧಿ ಅವರು ಅನೇಕ ಕ್ರಾಂತಿಕಾರಕವಾದಂತ ಕಾರ್ಯಕ್ರಮಗಳನ್ನು ತಂದು, ಗರೀಬಿ ಹಟಾವೋ ಅಥವಾ ಉಳುವಳಿ ಭೂಮಿಯ ಒಡೆ ಆಗಬೇಕು, ಅಥವಾ ಬ್ಯಾಂಕ್ಗಳನ್ನು ರಾಷ್ಟ್ರೀಕೃತ ಮಾಡಿ ಬ್ಯಾಂಕಿನ ಶ್ರೀಮಂತರ ಕೈಯಲ್ಲಿದ್ದಂತ ಬ್ಯಾಂಕಿನ ಶಕ್ತಿಯನ್ನ ಬಡವರಿಗೆ ಕೊಡುವಂತ, ಜನಸಾಮಾನ್ಯ ಸಿಗುವಂತ ರೀತಿಯಲ್ಲಿ ಅನೇಕ ಕ್ರಾಂತಿಕಾರಕವಾದಂತ ಕಾರ್ಯಕ್ರಮ, ಅಂಗನವಾಡಿ ವ್ಯವಸ್ಥೆ, ಮಾಸಾಸನ, ಕಟ್ಟ ಕಡೆಯ ಬಡವನ ಮಗು ಕೂಡ ಪೌಷ್ಟಿಕ ಆಹಾರ ಸಿಗಬೇಕು, ಅವರು ವಿದ್ಯಾಭ್ಯಾಸ ಪಡಿಬೇಕು ಅನ್ನೋ ರೀತಿಯಲ್ಲಿ ಅಂಗನವಾಡಿ ವ್ಯವಸ್ಥೆಯನ್ನು ತಂದರು. ಇಂದಿರಾ ಗಾಂಧಿ ಅವರು ನೋಡಿದ್ದು ಶ್ರೀಮಂತರ ಬಗ್ಗೆ ಅಲ್ಲ, ಜನ ಆಶೀರ್ವಾದ ಕೊಟ್ಟು ಅವರನ್ನು ಅಧಿಕಾರಕ್ಕೆ ಕಳಿಸಿದಾಗ ಅವರು ಇವತ್ತು ಕೆಲಸ ಕಾರ್ಯ ಮಾಡಿರುವಂಥದ್ದು ಈ ದೇಶದ ಬಡತನ ನಿರ್ಮೂಲನಕ್ಕೋಸ್ಕರ. ಇಡೀ ಜಗತ್ತಿನಲ್ಲೇ ಒಂದು ಶಕ್ತಿದಾಯಕವಾದಂತಹ ಮಹಿಳೆ ಅನ್ನುವಂಥ ಕೀರ್ತಿಯನ್ನ ನಮ್ಮ ರಾಷ್ಟ್ರಕ್ಕೆ ತಂದುಕೊಟ್ರು. ಈ ದೇಶದಲ್ಲಿ ಶ್ರೀಮಂತ, ಬಡವ, ವಿದ್ಯಾವಂತ, ಆ ಧರ್ಮ, ಈ ಧರ್ಮ, ಈ ಜಾತಿ, ಆ ಜಾತಿ, ಮೇಲು ಜಾತಿ, ಕೀಳು ಜಾತಿ ಇದ್ದಂಥ ಸಮಯದಲ್ಲಿ ಎಲ್ಲರನ್ನು ಕೂಡ ಸರಿಸಮಾನವಾಗಿ ಕೊಂಡೋಗುವಂತ ಕೆಲಸ ಕಾರ್ಯವನ್ನು ಮಾಡಿದರು. ಅವಾಗ ಅವರಿಗೆ ಗೊತ್ತಿತ್ತು ಅವರ ಪ್ರಾಣಕ್ಕೆ ಅಪಾಯ ಉಂಟು ಅನ್ನುವಂಥ ವಿಚಾರ ಗೊತ್ತಿತ್ತು. ಅವರ ಕೊಲೆಯಾಗುವುದಕ್ಕಿಂತ ಮುಂಚಿನ ದಿವಸ ಉಮರ್ಕೋಟ್ ಅನ್ನುವಂಥ, ಒರಿಸ್ಸಾದಲ್ಲಿ ಉಮರ್ಕೋಟ್ ಅನ್ನುವಂಥ ಜಾಗ ಇದೆ, ಇವತ್ತಿಗೂ ಆ ವೇದಿಕೆ ಇದೆ, ನಾನು ಹೋಗಿದ್ದೆ. ಆ ವೇದಿಕೆ ಮುಖಾಂತರ ಅವರು ಭಾಷಣ ಮಾಡ್ತಾರೆ, ನನ್ನ ಪ್ರಾಣಕ್ಕೆ ಅಪಾಯ ಉಂಟು ಅನ್ನುವಂಥ ವಿಚಾರ ನನಗೆ ಗೊತ್ತಿದೆ, ಆದ್ರೆ ನನಗೆ ಅದರಲ್ಲಿ ಹೆದರಿಕೆ ಇಲ್ಲ. ಜಿಲ್ಲಾ ಕಾಂಗ್ರೆಸ್ ಪರವಾಗಿ ಆ 2 ಭವ್ಯ ದಿವ್ಯ ದೇಶಕ್ಕೆ ಸಲ್ಲಿಸಿದ ಅವಿಸ್ಮರಣೀಯ ಸೇವೆಯನ್ನು ಮನಗಂಡು ನಾನು ಆ 2 ಪ್ರತಿಮೆಗಳಿಗೆ ನತಮಸ್ತಕನಾಗಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ತೇನೆ. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿಕ್ಕೆ ಆಗಮಿಸಿದಂತ ಹಿರಿಯರು, ಈ ನಾಡಿನ ನಾಯಕರು, ಮಾಜಿ ಸಂಸದರು, ಮಾಜಿ ಸಚಿವರು ಹಾಗೂ ಹಾಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೋರ್ಕೆ ಅವರೇ, ದಿನನಿತ್ಯ ಟಿವಿ ಬಟನ್ ಹತ್ತಿದ ಕೂಡಲೇ ಯಾರು ಕಾಂಗ್ರೆಸ್ ವಕ್ತಾರ ಯಾರ್ಯಾರು ನೀವು ನೋಡ್ತೀರಿ